ಯಾವಾಗಪ್ಪ IPL ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಕಾತರದಿಂದ ವೇಟ್ ಮಾಡ್ತಾ ಇದ್ರು. ಕೊನೆಗೂ ಕೂಡ ಆ ದಿನ ಬಂದೇ ಬಿಟ್ಟಿದೆ. 19ನೇ ಆವೃತ್ತಿಯ IPL ಮ್ಯಾಚ್ ಮಾರ್ಚ್ 28ರಿಂದ ಆರಂಭ ಆಗುತ್ತೆ. ಅದರಲ್ಲೂ ಕೂಡ ಮೊದಲ ಮ್ಯಾಚ್ ನಡೀತಾ ಇರುವಂತಹದ್ದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ನಡುವೆ. ಅದು ಕೂಡ ನಡೀತಾ ಇರುವಂತದ್ದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಹೀಗಾಗಿ ಈ ಬಾರಿ ಮ್ಯಾಚ್ ಅನ್ನು ನಡೆಸಲಿಕ್ಕೆ ಸಕಲ ರೀತಿಯ ತಯಾರಿಗಳನ್ನ ಒಂದ್ ಕಡೆ KSCA ಹಾಗೆ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ. ಹಾಗೆ ಈ ಬಾರಿ ವಿಶೇಷ ಏನು ಅಂತ ಹೇಳಿದ್ರೆ IPL ಟಿಕೆಟ್ನ ಬುಕ್ ಮಾಡಿದ ತಕ್ಷಣನೇ ಅಲ್ಲಿ ಮೆಟ್ರೋ ಟಿಕೆಟ್ ಕೂಡ ಫ್ರೀ ಆಗಿ ಬರುವಂಥದ್ದು. ಏನು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿಗೆ ಟಿಕೆಟ್ ಬುಕ್ ಆಗುತ್ತೆ. ಅಂದರೆ IPL ಟಿಕೆಟ್ ಏನಿದೆ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಅದನ್ನು ಬುಕ್ ಮಾಡಿದ್ರೆ ಅದನ್ನು ನಾವು ಇಲ್ಲಿ ಬಂದು ತಂದು ಸ್ಕ್ಯಾನ್ ಮಾಡಿದ ತಕ್ಷಣ ನಮಗೆ ಫ್ರೀಯಾಗಿ ನಾವು ಮೆಟ್ರೋಲ್ಲೂ ಕೂಡ ಓಡಾಟವನ್ನು ನಡೆಸ್ಬೋದಾಗಿದೆ. ಇದ್ರ ಜೊತೆಗೆ ಈ ಬಾರಿ ಎಲ್ಲರೂ ಕೂಡ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಯಾರು ಕೂಡ ಪ್ರೈವೇಟ್ ವೆಹಿಕಲ್ಸಲ್ಲಿ ಬರಬೇಡಿ, ಎಲ್ಲರೂ ಕೂಡ ಮೆಟ್ರೋವನ್ನು ಅವಲಂಬಿಸಿ ಅಂತ ಹೇಳಿ. ಹಾಗೆ ಮ್ಯಾಚ್ ನಡೆಯುವಂತಹ ದಿನ ಮೆಟ್ರೋವೂ ಕೂಡ ಹೆಚ್ಚಿನ ಸಮಯ ಅಂದರೆ ಮೆಟ್ರೋ ಸಮಯ ಏನಿದೆ ಅದನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ. ಹಾಗೆ ಈ ಬಾರಿ ಸಾಕಷ್ಟು ಬದಲಾವಣೆ ಆಗಿದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಒಂದು ಏನು ಕಾಲ್ತುಳಿತ ಆಗಿತ್ತು, ಆ ಒಂದು ಕಾಲ್ತುಳಿತದಲ್ಲಿ ಆದಂತಹ ಕಹಿ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂತಹ ಹಿತದೃಷ್ಟಿಯಿಂದಾಗಿ ಸಾಕಷ್ಟು ರೀತಿಯ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ನೀವು ನೋಡ್ತಾ ಇರ್ಬೋದು, ನೀವು ಮೆಟ್ರೋ ಸ್ಟೇಷನ್ ಇಂದ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೊಂದು ರೂಟ್ ಮ್ಯಾಪ್ ಸಿಗತ್ತೆ. ಈ ಒಂದು ರೂಟ್ ಮ್ಯಾಪ್ ಅಲ್ಲಿ ಎಲ್ಲಿ ಎಂಟ್ರಿ ತಗೋಬೇಕು, ಎಲ್ಲಿ ಎಕ್ಸಿಟ್ ತಗೊಳ್ಬೇಕು, ಹಾಗೆ ಯಾವೆಲ್ಲ ಭಾಗದಲ್ಲಿ ನಮಗೆ ಪೊಲೀಸ್ ವಾಚ್ ಟವರ್ ಆಗಿರಬಹುದು ಅಥವಾ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಯಾವ ಭಾಗದಲ್ಲಿದೆ ಅನ್ನೋದು ಒಂದು ರೂಟ್ ಮ್ಯಾಪ್ ಅನ್ನು ಕೂಡ ನೀಡಲಾಗಿದೆ. ಜೊತೆಗೆ ನೀವು ನೋಡ್ಬೋದು ಟಿಕೆಟ್ ಅಲ್ಲಿ A ಸ್ಟ್ಯಾಂಡ್, B ಸ್ಟ್ಯಾಂಡ್, C ಸ್ಟ್ಯಾಂಡ್ ಈ ರೀತಿಯಲ್ಲಿ ಒಟ್ಟು ಯಾವೆಲ್ಲ ಸೀಟ್ನಲ್ಲಿ ನಾವು ಬುಕ್ ಮಾಡಿರ್ತೀವಿ, ಯಾವೆಲ್ಲ ಸ್ಟ್ಯಾಂಡ್ನಲ್ಲಿ ನಾವು ಟಿಕೆಟ್ ಬುಕ್ ಮಾಡಿರ್ತೀವಿ ಅದರ ಮಾಹಿತಿಯನ್ನು ಕೂಡ ಆರಂಭದಲ್ಲೇ ಇಲ್ಲಿ KSCA ಅಳವಡಿಸಿರುವಂಥದ್ದು. ನಾವು ಯಾವ ಗೇಟಲ್ಲಿ ಎಂಟ್ರಿ ತಗೋಬೇಕು, ಯಾವ ಗೇಟಲ್ಲಿ ಇನ್ಸೈಡ್ ಹೋಗಬೇಕು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗಿದೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರುತ್ತೆ ಅಂತ ಹೇಳಿ. ಅಂದರೆ KSCA ಕಾರ್ ಪಾರ್ಕಿಂಗ್ ಏನಿದೆ ಆ ಎಲ್ಲ ಭಾಗದಲ್ಲೂ ಕೂಡ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿರಬಹುದು. ಜೊತೆಗೆ ಬರುವಂತಹ ಜನರು ಯಾವುದೇ ರೀತಿಯಲ್ಲೂ ಕೂಡ ಕನ್ಫ್ಯೂಷನ್ ಆಗಬಾರ್ದು. ಯಾಕಂತ ಹೇಳಿದರೆ ಕಳೆದ ಬಾರಿಗೂ ಈ ಬಾರಿಗೂ ಬಹಳಷ್ಟು ಡಿಫ್ರೆನ್ಸ್ ಇದೆ. ಏನು ಕಳೆದ ಬಾರಿಯ ಗೇಟ್ ಕಡಿಮೆ ಇತ್ತು, ಆದರೆ ಈ ಬಾರಿ ಗೇಟನ್ನು ಅತ್ಯಧಿಕವಾಗಿ ಮಾಡಿರುವಂಥದ್ದು. ಸರಿಸುಮಾರು 40ಕ್ಕೂ ಹೆಚ್ಚು ಗೇಟ್ ಇದೆ. ಅಂದರೆ ಬರುವಂತಹ ಜನರು ಎಲ್ಲೂ ಕೂಡ ಕ್ಲಮ್ಸಿ ಆಗಬಾರ್ದು, ಯಾರಿಗೂ ಕೂಡ ಅಡೆತಡೆ ಆಗಬಾರ್ದು, ಎಲ್ಲರೂ ಕೂಡ ಈಸಿಯಾಗಿ ಬಂದು ಈಸಿಯಾಗಿ ಹೋಗಬೇಕು ಅನ್ನುವಂತಹ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ಪ್ಲ್ಯಾನ್ ಮಾಡಲಾಗಿದೆ. ಜೊತೆಗೆ ನಾವು ಸ್ಟೇಡಿಯಂಗೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಯಾವೆಲ್ಲ ವಸ್ತುಗಳನ್ನ ನಾವು ಕ್ಯಾರಿ ಮಾಡಬಾರ್ದು ಅನ್ನೋದನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ಫುಡ್ ಐಟಮ್ಸು, ಬಾಟಲ್ಲು, ಲೈಟರು, ಮ್ಯಾಚ್ ಬಾಕ್ಸು, ಸಿಗರೇಟು, ಕ್ಯಾಮ್ರಾ ಆಗಿರಬಹುದು, ಇದ್ಯಾವುದೂ ಕೂಡ ಅಲೋ ಇರೋದಿಲ್ಲ. ಸೊ ಹೀಗಾಗಿ ಬರುವಂತಹ ಜನರಿಗೆ ಆರಂಭದಲ್ಲೇ ಸಂಪೂರ್ಣ ಮಾಹಿತಿಯನ್ನು ಪೊಲೀಸ್ ಇಲಾಖೆ ಹಾಗೆ KSCA ನೀಡ್ತಾ ಇದೆ. ಸೊ ಇದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಯಾರಿಗೂ ಕೂಡ ಇಲ್ಲಿ ಟಿಕೆಟ್ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ಎಲ್ಲವನ್ನೂ ಕೂಡ ಆನ್ಲೈನ್ ಬುಕ್ಕಿಂಗ್ಗೆ ಸಂಪೂರ್ಣವಾಗಿ ಮಾಡಿರುವಂಥದ್ದು. ಯಾರಾದರೂ ಇಲ್ಲಿ ಟಿಕೆಟ್ ಇಲ್ಲ ಅಂತ ಹೇಳಿ ಬಂದರೂ ಕೂಡ ಅವರನ್ನು ಆಗಿಂದಾಗೆ ಕಳಿಸುವಂತಹ ಪ್ರಯತ್ನಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗಿರುವಂಥದ್ದು. ಸರಿಸುಮಾರು 7 ಕಡೆ ಸ್ಕ್ವಾಡ್ಗಳನ್ನ ಮಾಡಿದ್ದಾರೆ. ಪ್ರತಿಯೊಂದು ಸ್ಕ್ವಾಡಲ್ಲೂ ಕೂಡ 20 ಜನ ಇರ್ತಾರೆ. ಅವರು ಆರಂಭದಲ್ಲೇ ಅವರ ಟಿಕೆಟನ್ನು ಚೆಕ್ ಮಾಡಿ ಅವರನ್ನು ಈ ಒಂದು ರೋಡ್ಗೆ ಎಂಟ್ರಿಯನ್ನು ಮಾಡ್ತಾರೆ. ಹಾಗೆ ವಿಶೇಷವಾಗಿ ಕಾಲ್ತುಳಿತ ಆದ ನಂತರ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಾಗಿದೆ. ಅದರಲ್ಲಿ ಪ್ರಮುಖ ಬದಲಾವಣೆ ಏನು ಅಂತ ಹೇಳಿದ್ರೆ ನಮ್ಮ ಕನ್ನಡದ ಅಕ್ಷರಗಳು ಈ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ರಾರಾಜ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ಎಲ್ಲ ಬೋರ್ಡ್ಗಳನ್ನು ಕೂಡ ಕನ್ನಡ ಹಾಗೆ ಇಂಗ್ಲೀಷ್ನಲ್ಲಿ ಮುದ್ರಣ ಮಾಡಲಾಗಿದೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಗೇಟಿಗೂ ಕೂಡ ನಮ್ಮ ಲೆಜೆಂಡ್ ಕ್ರಿಕೆಟರ್ಸ್ ಹೆಸರನ್ನು ಇಟ್ಟಿರುವಂಥದ್ದು. ಜಾವಗಲ್ ಶ್ರೀನಾಥ್ ಆಗಿರಬಹುದು, ಒಳಭಾಗಕ್ಕೆ ಹೋದರೆ ರಾಹುಲ್ ದ್ರಾವಿಡ್ ಹೆಸರಾಗಿರಬಹುದು, ಈ ರೀತಿಯಲ್ಲಿ ಎಲ್ಲ ಲೆಜೆಂಡ್ರಿ ಕ್ರಿಕೆಟರ್ಸ್ನ ನೇಮನ್ನು ಹಾಕಿರುವಂಥದ್ದು. ಅದು ಕೂಡ ಬಹಳ ವಿಶೇಷವಾಗಿದೆ. ಇಷ್ಟರ ಮಟ್ಟಿಗೆ ನಮ್ಮ ಕನ್ನಡವನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೊಂಡೊಯ್ಯಲಿಕ್ಕೆ ಇವಾಗ KSCA ಮುಂದಾಗಿರುವಂಥದ್ದು. ಜೊತೆಗೆ ಮತ್ತೊಂದು ಭಾಗದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು LED ಸ್ಕ್ರೀನ್ಗಳನ್ನು ಕೂಡ ಅಳವಡಿಸಲಾಗಿದೆ. ಬರುವಂತಹ ಜನರಿಗೆ ಕರೆಕ್ಟಾಗಿ ಇನ್ಫಾರ್ಮೇಷನನ್ನು ಕೊಡಬೇಕು. ಕನ್ನಡ ಹಾಗೆ ಇಂಗ್ಲೀಷ್ನಲ್ಲಿ ಈ ಒಂದು ಇನ್ಫಾರ್ಮೇಷನ್ಸ್ಗಳನ್ನ ಕೊಡ್ತಾ ಇರುವಂಥದ್ದು. ಸಂಪೂರ್ಣವಾಗಿ ನಾವು ಈ ಒಂದು ರೋಡ್ಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಎಲ್ಲ ಭಾಗದಲ್ಲೂ ಕೂಡ ಬೋರ್ಡ್ಗಳು ಕಾಣಿಸುತ್ತೆ. ಬೋರ್ಡ್ ಮೇಲೆ ಇಂಗ್ಲೀಷ್ ಹಾಗೆ ಕನ್ನಡ ಅಕ್ಷರಗಳು ಕಾಣಿಸುತ್ತೆ. ಎಲ್ಲ ಭಾಗದಲ್ಲೂ ಕೂಡ ಯಾವುದೇ ರೀತಿ ಜನರಿಗೆ ತೊಂದರೆ ಆಗಬಾರ್ದು, ಅವರು ಕನ್ಫ್ಯೂಷನ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ರೀತಿಯಲ್ಲಿ ಪೊಲೀಸ್ ಇಲಾಖೆ ಹಾಗೆ KSCA ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಸರಿಸುಮಾರು 20,000ಕ್ಕೂ ಹೆಚ್ಚು ಜನರು ಈ ಒಂದು ಕ್ರಿಕೆಟ್ ನಡೆಯುವಂತಹ ಸಂದರ್ಭದಲ್ಲಿ ಸ್ಟೇಡಿಯಂ ಸುತ್ತಮುತ್ತ ಎಲ್ಲರೂ ಕೂಡ ಇರ್ತಾರೆ. ಇದ್ರ ಜೊತೆಗೆ ಪ್ರತಿ ಮ್ಯಾಚ್ನಲ್ಲೂ ಕೂಡ ಯಾರಿಗೂ ಕೂಡ ಇಲ್ಲಿ ಟಿಕೆಟ್ ಪಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಇದನ್ನು ಪದೇ ಪದೇ ಪೊಲೀಸ್ ಇಲಾಖೆ ಹಾಗೆ KSCA ಜನರಿಗೆ ತಿಳಿ ಹೇಳ್ತಾ ಇದೆ. ಹಾಗೆ ಮತ್ತೊಂದು ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ
ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಇವಾಗ ಸಂಪೂರ್ಣವಾಗಿ KSEA ಹಾಗೆ ಪೊಲೀಸ್ ಇಲಾಖೆ ಮಾಡಿದೆ. ಕಾರಣ ಏನು ಅಂತ ಹೇಳಿದ್ರೆ ಹೆಚ್ಚಾಗಿ ಜನರು ತಮ್ಮ ಪ್ರೈವೇಟ್ ವೆಹಿಕಲ್ಸಲ್ಲಿ ಬರ್ತಾರೆ. ಸೊ ಹೀಗಾಗಿ ಟಿಕೆಟನ್ನು ಬುಕ್ ಮಾಡಿದಂತಹ ಸಂದರ್ಭದಲ್ಲೇ ಅವರು ಯಾವೊಂದು ಜಾಗದಲ್ಲಿ ಪಾರ್ಕಿಂಗನ್ನು ಮಾಡಬೇಕು, ಅದು ಕೂಡ ಪೇಯ್ಡ್ ಪಾರ್ಕಿಂಗ್ ಇರುತ್ತೆ. ಸೊ ಜಾಗವನ್ನು ಆಯ್ಕೆ ಮಾಡಿ ಅಲ್ಲಿ ಹೋಗಿ ಪೇಯ್ಡ್ ಪಾರ್ಕಿಂಗ್ ಮಾಡಿದ್ರೆ ನೆಕ್ಸ್ಟ್ ಅಲ್ಲಿಂದ ಏನು ಒಂದು ಶಟಲ್ ಬಸ್ಸನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಆ ಒಂದು ಶಟಲ್ ಬಸ್ಸಿಂದ ಆ ಒಂದು ಪಾರ್ಕಿಂಗ್ ಜಾಗದಿಂದ ಸೀದಾ ಚಿನ್ನಸ್ವಾಮಿ ಸ್ಟೇಡಿಯಂಗೆ ತಂದು ಬಿಡಲಾಗತ್ತೆ. ನಂತರ ಇಲ್ಲಿ ಮ್ಯಾಚನ್ನು ಮುಗಿಸಿ ಅದೇ ಶಟಲ್ ಬಸ್ಸಲ್ಲಿ ಮತ್ತೆ ಪಾರ್ಕಿಂಗ್ ಇರುವಂತಹ ಜಾಗಕ್ಕೆ ಕೊಂಡೊಯ್ಯಲಾಗುತ್ತೆ. ಸೊ ಹೀಗಾಗಿ ಯಾವುದೇ ರೀತಿ ಮ್ಯಾಚ್ ನಡೆಯುವಂತಹ ದಿನ ಇಲ್ಲಿ ಟಿಕೆಟ್ ಇಲ್ದಲೇ ಇದ್ದವರಿಗೆ ಹಾಗೆ ವೆಹಿಕಲ್ಸ್ ಸಂಚಾರಕ್ಕೂ ಕೂಡ ಯಾವುದೇ ರೀತಿ ಅವಕಾಶ ಇರೋದಿಲ್ಲ. ಸೊ ಹೀಗಾಗಿ ಜನರು ಇದನ್ನೆಲ್ಲವನ್ನೂ ಕೂಡ ಗಮನಿಸಬೇಕಾಗುತ್ತೆ. ಜೊತೆಗೆ ಮ್ಯಾಚ್ ನೋಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ, ಈ ಸಲನೂ ಕೂಡ ಕಪ್ಪು RCBದೇ ಆಗಬೇಕು ಅಂತ ಹೇಳಿ. ನೋಡೋಣ ಮೊದಲ ಮ್ಯಾಚ್ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.